ಆದಿಕೇಶವ ರೆಡ್ಡಿ ಅವರ ಮೊಮ್ಮಗ. ಹಲೋ. ಅಯ್ಯೋ, ಹಲೋ ಚಿತ್ರ ಅವರೇ. ಹಾ, ನನ್ನ ಹೆಸರು ಮುತ್ತು ಅಂತ. ಮುತ್ತು ಹೇಳಿ. ನೀವು ಹಾ, ನಾನು. ನೀವು ಒಂದ್ಸತಿ ನಮ್ಮ ರೂಮಿಗೆ ಬರಬೇಕು. ಏನಕ್ಕೆ? ಅಂದ್ರೆ ನಮ್ಗೆ ಇಲ್ಲಿವರೆಗೂ ಆಗಿಲ್ಲ ರೀ. ನಮಗೆ ಅಂದ್ರೆ ಎಷ್ಟು ಜನ ಇದ್ದೀರಾ? 3 ಜನ ರೀ. 30, 40, 50. ಏನ್ ಮಾಡ್ತಿದ್ದೀರಾ? ಅಯ್ಯೇ, ನಾವೇನು ಮಾಡೋದಿಲ್ಲ ರೀ. ಅಂದ್ರೆ ಸ್ನಾನನೂ ಮಾಡಿಲ್ವಾ? ಚಿಚಿ, ರುಕ್ಮಿಣಿ ಡ್ರಾಮಾ ಕಂಪ್ನಿ ರೀ ನಮ್ದು. ರುಕ್ಮಿಣಿ ಡ್ರಾಮಾ ಕಂಪನಿ ಅಂದ್ರೆ ತುಂಬಾ ಶಾರ್ಟ್ ಫಿಲ್ಮ್ಸ್ ಮತ್ತೆ ಪವರಿಸಂ ಸ್ಕ್ರಿಪ್ಟ್ಸ್ ಮಾಡಿದಿರಲ್ಲ, ಅದೇನಾ? ಅಯ್ಯೋ, ಆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದ್ ನಾನೇ ರೀ. ಮತ್ತೆ ಹೀರೋ ಪಾತ್ರ? ಅವನು ನಮ್ಮವನೇ. ಹಾ, ಇಲ್ಲೇ ಇದ್ದಾನೆ. ಲೊಕೇಶನ್ ಕಳ್ಸಿ, ನಾನ್ ಬರೋವಾಗ ಅಪ್ಡೇಟ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದಾನೆ? ಸ್ಯಾಂಡ್. ಯಾರೋ ಹುಡುಗಿ. ಚಿತ್ರ ಅಂತ ಬರಕ್ ಕೇಳಿದ್ದೀನಿ 3 ಜನಕ್ಕೋಸ್ಕರ. ನಮ್ 3 ಜನಕ್ಕ? ಏ ಮುಟ್ಟಾಳ, ನೀನ್ ತಪ್ಪಾಡ್ತಿದ್ಯೋ? ತಪ್ಪ? ಏನ್ ತಪ್ಪು? ಮತ್ತೇನ್ ಮಾಡಂತ್ಯ? ನೀನು ನಂಬ್ಕೊಂಡು ಡ್ರಾಮಾದೊಳಗಡೆ ಬಂದೆ. ನಿನ್ಗೂ ಮದುವೆ ಆಗಿಲ್ಲ, ನನಗೂ ಮದುವೆ ಆಗಿಲ್ಲ. ನಾನು ನಂಬ್ಕೊಂಡು ನೋಡು, ಇವನು ಬಂದ್ಬಿಟ್ಟ. ನೇನ್ 30 ವರ್ಷ ಇದುವರೆಗೂ ಏನು ನೋಡಿದ್ರು ಜನರೇಷನ್. ಏಯ್, ಮಾತಾಡೋದಿಲ್ಲ ಯಾಕೋ? ಕೆಲವೊಂದ್ಸಲ ಮಾತುಗಳಿಗಿಂತ ಮೌನ ಉತ್ತಮ ಚಿಕ್ಕಪ್ಪ. ಯಾವನ ಹೇಳಿದಂಗೆ? ಏನ್ ಇವನು? ನಮ್ ಚಿಕ್ಕಪ್ಪನೇ ಹೇಳ್ಕೊಟ್ಟಿದ್ದು. ಏ ಕುಡುಕ್ ನನ್ ಮಗನೇ, ನೀನ್ ಹಾಳಾಗೋದು ಅಲ್ದೆ ನಮ್ಮಿಬ್ರು ಹಾಳು ಮಾಡ್ತಾ ಇದ್ಯಲ್ಲೋ. ಛೇ, ಅವನ ಅಜ್ಜಿ ಜೀವ ಒಂದ್ರಲ್ಲಿ ಸುಖ ಇಲ್ದಲ್ಲ ಆಗೋಯ್ತು. ಚೇಚೆ, 1 ಕ್ವಾರ್ಟರ್ ಕುಡಿ, ಸುಖ ಬರುತ್ತೆ ಅಲ್ವೋ ಬಾಲ. ಶೂಟಿಂಗ್ ಯಾವಾಗಂತೋ? ಶೆಡ್ಯೂಲ್ ಕ್ಯಾನ್ಸಲ್ ಆಯ್ತಂತೆ ಚಿಕ್ಕಪ್ಪ. ಸ್ವಲ್ಪ ದಿನ ವೇಟ್ ಮಾಡಕ್ ಹೇಳಿದ್ರು ಮ್ಯಾನೇಜರ್. ಅಲ್ಲಿವರೆಗೂ ಯಾವ್ದಾದ್ರು ಪ್ರೊಡಕ್ಷನ್ ಹೌಸಿಗೆ ಹೋಗಿ ಏನಾದ್ರೂ ಅವಕಾಶ ಸಿಗುತ್ತಾ ಅಂತ ನೋಡು. ನಾನು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದೇನಾದ್ರೆ ಸ್ನಾನ ಮಾಡಿ ರೆಡಿ ಆದ್ಮೇಲೆ ಒಂದು ಪಿಕ್ ತೆಬೇಕಲ್ವಾ ಬಾಲ? ತೆಗಿ. ನೀನ್ ಸ್ನಾನ ಮಾಡ್ದೇನೋ, ನಿನ್ ಕಬ್ಬು ವಾಸನೆಗೆ ಆ ಸೋಪ್ ಕೂಡ ಹೆದರ್ಕೊಂಡಿರುತ್ತೆ. ಈ ತರ ಪಂಚ್ಗಳು ಡ್ರಾಮಾದಲ್ಲಿ ಬರೋದಿಲ್ಲ, ನನ್ ಮೇಲೆ ಬರಿತಾ ಇರ್ತೀಯ. ತೆಗಿ ಬಾಲ. ಏಯ್, ಟಾಯ್ಲೆಟ್ ಹೋಗೋ ತರ ಏನೋ ಅದು ಪೋಸು. ಇದು ಪ್ಯಾಷನ್ ಬಾಬಾ, ನಿನ್ ಗೊತ್ತಾಗಲ್ಲ. ಹೇಳಿ ತೋರ್ಸು. ನೋಡ್ಕೋ, ಆಸ್ ಇಟ್ ಈಸ್ ಇದೆ. ಚಿತ್ರ. ಮುತ್ತು, ಪ್ಲೀಸ್ ಕಮ್. ಹೀಸ್ ರಂಗರಾವ್. ಹಾಯ್. ಹಾಯ್. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತೀರಾ? ಎಷ್ಟು ಸಾರಿ ಹೇಳೋದು ಅಂಕಲ್, ತುಂಬಾ ಸೌಂಡ್ ಕೊಟ್ರೆ ನನ್ಗಾಗಲ್ಲ ಅಂತ. ಅಯೋಗ್ಯ. ಜಾಸ್ತಿ ಮಾತಾಡ್ತಾರೆ. ಚಿತ್ರ ಕಮ್. ಓಕೆ, 1 ನಿಮಿಷ. ಏನ್ ಮಾಡ್ತಾ ಇದ್ದಾನೆ? ಇದಾಗೋಗಿದೆ. ಹುಡುಗಿ ಪಕ್ಕಕ್ಕೆ ಬಂದಿದ ತಕ್ಷಣ ಲ್ಯಾಂಗ್ವೇಜು ಬಾಡಿ ಲ್ಯಾಂಗ್ವೇಜು ಎರಡೂ ಬದಲಾಗೋಯ್ತು ಇವನ್ಗೆ. ಶೂಟಿಂಗ್ ಕ್ಯಾನ್ಸಲ್ ಆಗಿದೆ ಅಮ್ಮ. ಅವರು ಮತ್ತೆ ಯಾವಾಗಿರುತ್ತೆ ಅಂತ ಅವರೇ ಹೇಳ್ತಾರೆ. ಹೀರೋ ಬಾಲ ಹೊಸ ಹುಡ್ಗ. ನಿನ್ ಫೋನ್ ಹೇಳಿದ್ನಲ್ಲ ಅವನೇ. ಬಾಬಾ ನೀನು. ಸರಿ ಆಯ್ತಮ್ಮ, ಮಾತಾಡ್ತಾನೆ ಹೇಳ್ತಾರೆ. ಚಿತ್ರ ಅವ್ರೆ 1 ನಿಮಿಷ. ಓಕೆ. ಟೇಸ್ಟ್ ಚೆನ್ನಾಗಿದೆ. ಏನೋ ಬಾಬಾ, ಹೋಗ್ತೀಯಾ? ಚಪ್ಪಲಿ ತಗೊಂಡು ಹೊಡಿತೀನಿ. ನನ್ ವಯಸ್ಸು ಎಂತದ್ದು? ನನಗ್ ಮಗಳಿದ್ದಿದ್ರೆ ಆ ವಯಸ್ಸಿನ ಮಗಳಿರೋವಳು. ಅಯ್ಯಪ್ಪ, ಕೇಳಿದಕ್ಕೆ ಅರ್ಧ ಡಜನ್ ಡೈಲಾಗ್ ಹೇಳ್ತೀಯ. ನಾನೇ ಹೋಗ್ತೀನಿ. ಬ್ಲೆಸ್ ಮೀ. ಅಯೋಗ್ಯ ಕಣೋ ನೀನು. ಏನೋ ಯುದ್ಧಕ್ಕೆ ಹೋಗೋ ತರ ಬ್ಲೆಸ್ಸಿಂಗ್ಸ್ ಅಂತೆ. ನಾಚ್ ಕೇಳ್ದವನು. ಬಾಯ್. ಟೀ ಕುಡ್, ಗಟ್ಟಿಯಾಗಿದೆ. ಹೇಳಿ. ಚಿತ್ರ ಅವ್ರೆ. ಅವರೇ ಇಲ್ಲ, ಬೇಡ, ಜಸ್ಟ್ ಚಿತ್ರ. ಅಯ್ಯೋ, ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ರೀ. ಯಾಕೆ? ಒಂದ್ ರೀಸನ್ ಹೇಳಿ. ಅಂದ್ರೆ ನಮ್ಮಂತ ವೇಸ್ಟ್ ನನ್ ಮಕ್ಕಳನ್ನ ಮದ್ವೆ ಆಗಿ ಆಂಟಿದಿರಾಗ ಹೋಗ್ಬಿಡ್ತಾರಲ್ವಾ, ಅದಕ್ಕೆ ಲೇಡೀಸ್ ಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅಂದ್ರೆ ನೀವು ವೇಸ್ಟೇನಾ? ಅಷ್ಟೇ ಅಲ್ವೇ ರೀ. ಮತ್ತೆ 4 ಗೋಡೆ ಮಧ್ಯೆ ನಿಮ್ಮನ್ನ ಈ ಕೆಲ್ಸಕ್ಕೆ ಕರ್ದ್ನಲ್ವಾ, ನಾನು ವೇಸ್ಟ್ ನನ್ ಮಗನೇ ತಾನೆ. ಯಾಕ್ರಿ ಡಲ್ ಆಗಿದ್ದೀರಾ? ಇಂಥ ಕೆಲ್ಸಕ್ಕೋಸ್ಕರ 4 ಗೋಡೆ ಮಧ್ಯ ಕೂತಿದ್ದೀನಿ ಅಂದ್ರೆ ನಾನು ವೇಸ್ಟೇ ಅಲ್ವಾ?
ಅದೇ ಅಪ್ಪ ಅಮ್ಮ ಇದ್ದಿದ್ರೆ ಇಂಥ ಕೆಲ್ಸಗಳನ್ನ ಮಾಡದೆ ಯಾವ್ದಾದ್ರೂ ಒಳ್ಳೆ ಕೆಲ್ಸ ಮಾಡಿ ಆರಾಮಾಗಿರ್ತಿದ್ದೆ. ಮುತ್ತು, ಏನಾಯ್ತು? ಏನೋ ಇಷ್ಟ ಬೇಗ ಬಂದ್ಬಿಟ್ಟೆ, ದೊಡ್ಡ ಗಂಡ್ಸ್ ತರ ಒಳಗಡೆ ಹೋದೆ, ಮೀಟ್ರ್ ಇಲ್ವೇನೋ? ಆ ಹುಡುಗಿ ನಿಮಗೆ ಮಗಳು ಥರ ಅಂತಂದಲ್ಲ ಬಾವ, ಅದು ನಿಜ. ಹತ್ರವಾಗಿ ನೋಡಿದಾಗಲೇ ಗೊತ್ತಾಗಿತ್ತು ನನಗೂ ತಂಗಿ ಥರ ಅಂತ. ಏನೋ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾ ಇದೆಯಾ? ಮತ್ತ್ಯಾಕೋ ಬರಕ್ ಹೇಳ್ದೆ? ಚಿಕ್ಕಪ್ಪ, ಫ್ರೆಶ್ ಆಗಿ ಬರ್ತೀನಿ. ಓ, ಈ ಹುಡುಗಿನ ಇಲ್ಲಿಗೆ ಬಂದಿರೋದು? ಓಯ್, ಹಾ, ನೋಡಿದ್ ಸಾಕು. ಏನು ಸೈಲೆಂಟ್ ಆಗಿದ್ದೀರಾ? ನೀನು ಅವ್ರ ಥರನೇ ಮದ್ವೆ ಮಾಡ್ಕೊಳ್ದೆ ಇದ್ಬಿಡ್ತ್ಯಾ? ಏಯ್, ನನ್ ಪರ್ಸನಲ್ ಬಗ್ಗೆ ನಿನಗೆ ಯಾಕೆ? ಬರೀ ಮಾತಾಡೋರ್ ಬ್ಯಾಚೇನಾ? ಮಾಡೋದಕ್ಕೆ ಯಾರು ಇಲ್ವಾ?